ಎಲ್ರಿಗೂ ಮಕ್ಕಳವ್ರಾ? ಮಕ್ಕಳಿದ್ದಾರಾ? ಓಕೆ, ಮಕ್ಕಳಿದ್ದಾರೆ ಸರ್. ಏನಾಗಬೇಕು ಅಂತ ಆಸೆ ಮಗು? ಹೇಳ್ಬೇಕು, ಪ್ರಾಂಪ್ಟಾಗಿ ಹೇಳ್ಬೇಕು. ಅವ್ರ ಬಿಸ್ನೆಸ್ ಅವ್ರವರು ನಿಮ್ಮ ಮನಸ್ಸಲ್ಲಿ. ನಾನು ಆ್ಯಕ್ಚುಲಿ ಪ್ರಾಂಪ್ಟಾಗಿ ಹೇಳ್ಬೇಕಂತಂದರೆ ಅವ್ರ ಮೇಲೆ ಯಾವ ಒತ್ತಡನೂ ಹಾಕಿಲ್ಲ. ಓಕೆ, ಅವ್ರೇನು ಇಚ್ಛೆಯಿಂದ ಓದ್ತಾ ಇದ್ದಾರೋ. ಓಕೆ, ನಿಮ್ಮಿಂದ ಬರಲಿಲ್ಲ ಅಂದರೆ ಸಮಾಜದಿಂದ ಒಂದು ಒತ್ತಡ ಬರುತ್ತೆ. ಅದ್ರ ಪ್ರಕಾರ ಮಗು ಏನಾಗಬೇಕು ಅಂತ ಇಷ್ಟ ಇದೆ? ಅವ್ರವ್ರ ಡಿಸಿಷನ್ ತೊಗೊಂಡ್ಬಿಟ್ಟಿರ್ತಾರೆ. ಕೇಳಿಲ್ಲ ನೀವು ಯಾವತ್ತೂ? ಸರ್ ನೀವು ನಾವು ಓದಿಸ್ತಷ್ಟೇ, ಇಂಥದ್ದು ಆಗಬೇಕು ಅಂತ ಏನು ಕೇಳಿಲ್ಲ, ಇರಲಿಲ್ಲ. ಅವರು ಹೇಳಿಲ್ಲ. ಸರ್ ನೀವು ಮಾಡಿದ್ರೆ MBA ಮಾಡಿದ್ದೇನೆ. MTech MBA. ನೀವೇನು ಮಾಡಿಸಿದ್ರಿ? BBA ಮಾಡ್ತಾರೆ. BBA ಅಂದರೆ ಬಿಸ್ನೆಸ್ ಸಂಬಂಧಪಟ್ಟಿದ್ದು. ಸರ್ ನೀವು? ನಮ್ಮ ದೊಡ್ಡ ಮಗಳು MSc ಮಾಡ್ತಿದ್ದಾಳೆ, ಜೊತೆಗೆ ಸಾಫ್ಟ್ವೇರ್ ಕಂಪ್ನಿ ವರ್ಕ್ ಫ್ರಮ್ ಆಲ್ರೆಡಿ. ಓಕೆ ಮೇಡಮ್, ನೀವು? ಏರೋಸ್ಪೇಸ್ ಇಂಜಿನಿಯರ್. ಇಂಜಿನಿಯರ್. ಅವನು ಮೆಕ್ಯಾನಿಕಲ್ ಇಂಜಿನಿಯರ್. ಮೆಕ್ಯಾನಿಕಲ್ ಇಂಜಿನಿಯರ್. ಟೆಕ್ನಿಕಲ್. ಓಕೆ ಸರ್, ನೀವು? ಸರ್, ಪ್ರಪಂಚದಲ್ಲಿ ಎಲ್ಲ ಪಾತ್ರಗಳು ಇದಾವಲ್ಲ, ಅವೆಲ್ಲ ಪಾತ್ರಗಳ ಹತ್ರ ಕರ್ಕೊಂಡು ಹೋಗ್ಬಿಟ್ಟಿದೆ ನಮ್ಮ ಮಕ್ಕಳು. ಇವ್ರ ಜೀವನ ಹೀಗೆ, ಸೂಪರ್ ಸರ್, ಎಲ್ಲ ತೋರಿಸ್ಬಿಟ್ಟಿದ್ದೀನಿ. ನಿಮ್ಗೆ ಏನು ಬೇಕಲ್ಲ. ನಿಮ್ಮ ಥರನೇ ಸರ್. ನಾನು ಇನ್ನೂ ಸ್ಕೂಲಿಗೆ ಸೇರಿಸಿಲ್ಲ ಮಗಳಿಗೆ ನಾನು, ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ ಇವತ್ತು. ಇಲ್ಲಿ ಕಲೀಲಿ ಇದನ್ನು ನೋಡಿ. ಇದೇ ಆಗೋಂತ ನಾನು ಹೇಳಿಲ್ಲ, ಹಾಂ, ಎಲ್ಲ ತೋರಿಸ್ಬೇಕು. ನನ್ನ ಮಗಳಿಗೆ ವೆನ್ ಶಿ ವಾಸ್ ವೆರಿ ಹೇಳ್ತಿದ್ಲು, ನಾನು ಏನೋ ನಾನು ನಿಮಗೆ ಎಲ್ಲ ಇರೋದೆಲ್ಲ ನಾನು ಮಾಡ್ತೀನಿ ಅಂತ ನನಗೆ ಗೊತ್ತಾಗ್ತಿದೆ. ಮಾಡು. ಅವಾಗ ಆ್ಯಕ್ಚುಲಿ ಮೆಡಿಕಲ್ ಸೀಟ್ ಸಿಕ್ಕಿದ್ನ ಬಿಟ್ಟು ಏರೋಸ್ಪೇಸ್ ಮೇಡಮ್ ನೀವು? ಮಕ್ಕಳು ಚಿಕ್ಕವರಿದ್ರೆ ಅಂದರೆ ಒಂದು ದೊಡ್ಡ 10th ಹೋಗ್ತಾ ಇದ್ದಾರೆ, ಅವ್ರಿಗೆ ಸೈಂಟಿಸ್ಟ್ ಆಗಬೇಕಂತ ಆಸೆ ಇದೆ. ಅದಕ್ಕೆ ಮುಂಚೆ ನಾನು ನಿಮ್ಮಲ್ಲಿ ಇದೊಂದು ಕೊಡಿಸಿದ್ದೀನಿ. ಅದ್ರ ಜೊತೆಗೆ ನನಗೆ ಗೊತ್ತಿರೋಂಥ ಮಾಹಿತಿಗಳನ್ನ ಹೇಳ್ತಾ ಹೋಗ್ತೀನಿ. ಅಂದರೆ ಯಾವ ರೀತಿ ಹೋದರೆ ಏನಾಗ್ಬೋದು ಅಂತ ಅವ್ರಿಗೆ ಬಿಟ್ಟಿದ್ದೀನಿ. ಅಲ್ಟಿಮೇಟಾಗಿ ಅವರ ಡಿಸಿಷನ್. ಇವರ ಮಗಳು ಬಂದು ಸ್ಪೀಡ್ ರೀಡಿಂಗು ಮತ್ತು ಫೋಟೋಗ್ರಾಫಿಕ್ ಮೆಮೊರಿಲಿ ಎಕ್ಸ್ಪರ್ಟ್. ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ಮ್ಯಾರೇಜ್ ಆಗಿದೆ? ಆಗಿಲ್ಲ. ಅದು ಕ್ವಾಂಟಮ್ ಸ್ಪೀಡ್ ರೀಡಿಂಗ್ ಇಲ್ಲ, ಅದು ನೆಕ್ಸ್ಟ್ ಅಡ್ವಾನ್ಸ್. ಇದು ಗಾಂಧಾರಿ ಮೇಲೆ ಹಾಂ, ಅದು ಮಾಡ್ತೆ. ನನ್ನ ಮಗ ಈಗ ಮೆಮೊರಿ ಪ್ರೋಗ್ರಾಮ್ ಅಲ್ಲಿ ಇದ್ದಾರೆ. ಮೆಮೊರಿ ಪ್ರೋಗ್ರಾಮ್ ಬೇರೆ, ಕ್ವಾಂಟಮ್ ರೀಡಿಂಗ್ ಬೇರೆ, ಫೋಟೋಗ್ರಾಫಿಕ್ ಮೆಮೊರಿ. ನಮ್ಮ ಆಶ್ರಮದಲ್ಲಿ ನಡೀತಾ ಇದೆ. 3 days ಅಲ್ಲಿ ಜಿಯೋಗ್ರಫಿ ಮುಗಿಸಿದ್ದಾರೆ. 3 days ಅಲ್ಲಿ ಅದನ್ನ ಡೆಮೋನು ಕೊಟ್ಟರು BO ಎದುರುಗಡೆ. ಬಟ್ ಅವನಿಗೆ ಸ್ವಲ್ಪ ನಂಗೆ ಜಾಸ್ತಿ ಒತ್ತಡ ಆಗ್ತಾ ಇದೆ, ಖುಷಿ ತುಂಬ ಶಾರ್ಟ್ ಪೀರಿಯಡ್ ಅಲ್ಲಿ ಇದೆಲ್ಲ ಮಾಡ್ಲಿಕ್ಕೆ ಅಂತ ಹೇಳಿದ. ಹೋದಾಗ ನಿಂಗೆ ಇಷ್ಟ ಇದ್ರೆ ಮಾಡು, ಇಲ್ಲ ಅಂತ ನೋಡಿ, ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನಾವು ಗೊತ್ತಿಲ್ಲದೇನೂ ಕೂಡ ನಾವು ಇಂಟೆಲೆಕ್ಟ್ಗೆ ತುಂಬ ಗಮನ ಕೊಡ್ತೀವಿ. ಉದಾಹರಣೆ ನೋಡಿ, ಇಂಟ್ಯೂಷನಿಂದ ಏನಾದರೂ ಹೋಗ್ತು ಅಂದರೆ ನಾವು ಆ ದಾರಿಯಲ್ಲಿ ಇಂಟ್ಯೂಷನ್ ವರ್ಕ್ ಆಗಿದ್ರೆ ಹೃದಯದಿಂದ ಅದು ವರ್ಕ್ ಆಗುತ್ತೆ. ಹಾಗೇನಾಗುತ್ತೆ ಅಂದರೆ ಸಂಗೀತ ಆಗಿರ್ಬೋದು, ಕುಸ್ತಿ ಆಗಿರ್ಬೋದು, ಸ್ಕಿಲ್, ಇಂಜಿನಿಯರಿಂಗ್ ಅದು ಸ್ಕಿಲ್ಲೇ. ಈ ಸ್ಕಿಲ್ಗೆ ಸಂಬಂಧಪಟ್ಟಂತಹ ಮತ್ತು ಹಾರ್ಟ್ಗೆ ಸಂಬಂಧಪಟ್ಟಂತಹ ವಿದ್ಯೆಗಳೇನು ಬರುತ್ತೆ ಅದೆಲ್ಲ ಇಂಟ್ಯೂಷನಿಂದ ಬರುವಂಥ ವಿದ್ಯೆಗಳು. ಎನ್ಲೈಟನ್ ಅಂತ ಹೇಳ್ತಾರೆ. ಹಾಂ ಸರ್, ಎನ್ಲೈಟನ್ ಮಾಸ್ಟರ್ ಅಂತಲ್ಲ. ಹಾಂ, ಇದರಿಂದನೇ ಆಗ್ತದೆ. ಹೌದು. ಓಕೆನಾ? ಡ್ರಾಯಿಂಗ್ ಮಾಡೋದಾಗಿರ್ಬೋದು, ಅದನ್ನೆಲ್ಲದಕ್ಕೂ ನಾವು ಅದನ್ನು ಪ್ರೊಫೆಷನಲ್ ಆಗಿ ತಗೊತ ಮಕ್ಕಳಿಗೆ ಸಮಾಜನೂ ಹೇಳಲ್ಲ, ನಾವು ಹೇಳಲ್ಲ. ಕಾರಣ ಏನು ಅಂದರೆ ಹೃದಯಕ್ಕೆ ಹತ್ತಿರವಾಗುವಂಥ ವಿದ್ಯೆಗಳನ್ನ ಕಲಿಸಲ್ಲ. ಯಾವಾಗ ಹೃದಯಕ್ಕೆ ಹತ್ತಿರವಾಗಿರೋ ವಿದ್ಯೆಗಳನ್ನ ಕಲಿಸ್ತೀವಿ, ಇಂಟ್ಯೂಷನ್ಗೆ ನೇರವಾಗಿ ಕನೆಕ್ಟ್ ಆಗ್ತಾರೆ ಅವರು. ನಾನು ಹೇಳ್ತಾ ಇರೋದು ಅದನ್ನೇ ಜೀವನದ ಆಧಾರವಾಗಿ ಕಲಿಸಲ್ಲ ನಾವು, ಸಮ್ಮರ್ ಕ್ಯಾಂಪ್ಗೆ ಹಾಕ್ತೀವಿ ಅಷ್ಟೇ. ಓಕೆನಾ? ಏನಕ್ಕೆ ಅಂದರೆ ನಾವು ಹೃದಯನ ತುಂಬ ಕಡೆಗಣಿಸ್ಬಿಟ್ಟಿದ್ದೀವಿ. ಪ್ರೀತಿ, ಮಮಕಾರ, ಸ್ನೇಹ, ಬಾಂಧವ್ಯ, ಇದನ್ನೆಲ್ಲವನ್ನೂ ಕೂಡ ಕಡೆಗಣಿಸಿದ್ದೀವಿ. ಎಲ್ಲಿ ತನಕ ಇದಕ್ಕೆ ಬೆಲೆ ಕೊಡಲ್ಲ ಅಲ್ಲಿ ತನಕ ದೇಶ ಆಗಲಿ ಪ್ರಪಂಚ ಆಗಲಿ ಉದ್ಧಾರ ಆಗಲ್ಲ. ನಾವೆಲ್ಲರೂ ಕೂಡ ಮೈಂಡ್ ಮೇಲೆ ಗಮನ ಕೊಡ್ತಾ ಇದ್ದೀವಿ. ಇದು ಕೆಲಸ ತಗೊಂಡ್ರೆ ಸಂಬಳ ಬರುತ್ತೆ, ಇದು ಮಾಡು, ಬುದ್ಧಿ ಕರೆಕ್ಟ್ ಅಲ್ಲ. ಹಾಗಾಗಿ ನೆಮ್ಮದಿ ಇಲ್ಲ ನಮ್ಮಲ್ಲಿ. 90% ಅದೇ ಇದೆ. ನೆಮ್ಮದಿ ಇಲ್ಲ. 90% ಅದೇ ಇದೆ. ಇನ್ನು ಯಾವ ಯೋಗ ಮಾಡಿದ್ರೆ ನೆಮ್ಮದಿ ಬರಲ್ಲ. ನಾವು ಇಲ್ಲೇ ಈ
ಈ ಪ್ರಪಂಚದಲ್ಲಿರುವಷ್ಟು ಕಾಲ ಬಹಳ ನೆಮ್ಮದಿಯಿಂದ ಇದ್ದೀನಿ. ನಾನು ಯಾವಾಗ ಬೇರೆ ಪ್ರಪಂಚಕ್ಕೆ ಹೋಗಿ ಅಗ್ರಿಕಲ್ಚರ್ ಶುರು ಮಾಡಿದೆ, ಆ ಜನರ ಮಧ್ಯದಲ್ಲಿ ಇದ್ದಾಗ ಎಲ್ಲರೂ ನನ್ನನ್ನು ಬೇರೆ ತರ ನೋಡ್ತಾರೆ. ಬುದ್ಧಿ ಇಲ್ಲ ನಿಮಗೆ ಅಂದ್ರೆ ಅಷ್ಟು ಫೋರ್ಸ್ ಜಾಸ್ತಿ ಇದೆ ಇವಾಗ ಇಂಟೆಲೆಕ್ಚುಯಲ್ ಮೈಂಡಿಗೆ. ಹೌದು. ಈ ದುಡ್ಡು ಮಾಡಿಲ್ಲ ಅಂದ್ರೆ ನೀನು ಯೂಸ್ಲೆಸ್ Useless. ಬಂದ್ಬಿಡಿ ಸಮಾಜ. ಸಮಾಜ ಇದೆ ಪ್ರಪಂಚ ಇವಾಗ. ನಮ್ಮನ್ನ ಹಂಗೆ ನೋಡ್ತಾರೆ. ಹಂಗೆ ನನಗೆ ಒಂದೊಂದ್ಸಲ ಕನ್ಫ್ಯೂಷನ್ ಆಗ್ಬಿಡ್ತದೆ ಈ ಮಧ್ಯದಲ್ಲಿ. ಮತ್ತೆ ಇಲ್ಲಿ ಬಂದಾಗ ಒಂದ್ ಸ್ವಲ್ಪ ಸಮಾಧಾನ ಆಗ್ತೀವಿ ನಾವು ಈ ಸಂಘದಲ್ಲಿ. ಎಸ್ ನೋಡಿ, ಸಮಾಧಾನ ಅಂದ್ರಲ್ಲ, ಸಮಾಧಾನ ಸಿಗದೆ ಇಂಟ್ಯೂಷನ್ ನೀವು ಬಂದಾಗ, ಓಕೆನಾ, ನೀವು ಓಡ್ತಾನೆ ಇರೋದೆ ಇದಕ್ಕೆ. ನೀವು ಒತ್ತು ಕೊಟ್ಟರೆ ಓಡ್ತಾ ಇರೋ ಸ್ಟಾಪೇ ಇಲ್ಲ. ಎಷ್ಟು ದುಡ್ಡು ಮಾಡ್ತಾ ಇರೋದು, ಏನು ಡೆವಲಪ್ ಮಾಡ್ತೀರಾ? ಈಗ ನೀವು ಒಂದು ಬಾಂಬ್ ಮಾಡ್ತಾರೆ, ನೆಕ್ಸ್ಟ್ ಅವ್ರು ಡೆವಲಪ್ ಮಾಡ್ತಾ 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 ಎಂಡೇ ಇಲ್ಲ. ವೆಪನ್ಸ್ಗಳು ಬರ್ತಾ ಇರುತ್ತೆ. ಅದರ ಜೊತೆಗೆ ಇಂಟ್ಯೂಷನ್ ಮಿಕ್ಸ್ ಆಗಬೇಕು. ಅವಾಗ ಇಂಟೆಲಿಜೆಂಟ್ ಪರ್ಸನ್ ಆಗ್ತೀವಿ ನಾವು. ಇಂಟ್ಯೂಷನ್ ಮಿಕ್ಸ್ ಆದಾಗ ಆಗ ಒಂದು ಸ್ಟಾಪ್ ಅನ್ನೋದಿರುತ್ತೆ, ಒಂದು ಅಂತ್ಯ ಅನ್ನೋದಿರುತ್ತೆ. ಹಾಗಾಗಿ ಇಡೀ ಪ್ರಪಂಚ ಇಂಟೆಲೆಕ್ಟಿಂದ ಇಂಟ್ಯೂಷನ್ ಕಡೆ ಹೋಗಬೇಕು. ಆ ಹೋಗೋದಿಗೆ ಒಂದೇ ಒಂದು ದಾರಿ, ಧ್ಯಾನನೇ ಎಲ್ಲದಕ್ಕೂ ಮೂಲ, ಓಕೆನಾ. ನಮ್ಮೊಳಗಡೆ ಆಳವಾಗಿ ಹೋದ್ರೂ ಮಾತ್ರ ನಾವು ಆ ಇಂಟ್ಯೂಷನ್ನ ರೀಚ್ ಆಗೋದಕ್ಕೆ ಸಾಧ್ಯ, ಇಲ್ಲಾಂದರೆ ಇಲ್ಲ. ಹಾಗಾಗಿ ಈ ವಿದ್ಯೆಯ ಮಹತ್ವ ತುಂಬ ಮುಖ್ಯ ಇದೆ ಸಮಾಜಕ್ಕೆ. ನಾನೇನೋ ಕಲ್ಲರ್ ಇಳಿಸ್ತಾ ಇದ್ದೀನಿ ಅನ್ನೋ ಭಾವನೆ ಬೇಡ. ಕ್ಲಾಸ್ ಮಾಡುವಾಗ ಅದ್ಭುತವಾದಂಥ ಕೊಡುಗೆ ಕೊಡ್ತಾ ಇದ್ದೀವಿ ನಾವು. ಮನಸ್ಸಿಂದ ಹೃದಯದ ಕಡೆ ಕರ್ಕೊಂಡು ಬರ್ತಾ ಇದ್ದೀವಿ ಮಕ್ಕಳನ್ನ.